ಇವರ ಸ್ಥಳಗಳಲ್ಲಿ ಸಪ್ತ ಸಾಗರಗಳ ಇವ ಸರ 7 ಬಣ್ಣದ ಸೀರೆ ಹುಟ್ಟಿದ್ದಾಳಮ್ಮ. ಏನು ಅವಳಿಗೆ 8 ಬಣ್ಣದ ಸೀರೆ ಹುಟ್ಟಿಗೆ ಆಗುವುದಿಲ್ಲ. ಸಪ್ತ ಸಾಗರಗಳೇ ತನಗೆ ವಸನೆಂಬುದನ್ನು ಸಂಕೇತವಾಗಿ ತೋರಿಸಬೇಕಾಗಿಯೇ 7 ಬಣ್ಣದ ಸೀರೆ ಹುಟ್ಟಿದ್ದಾಳೆ. ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲಿ ಜಗದ ತಾಯಿ ಎಂಬುದಕ್ಕೆ ಬೇರೆ ಏನಾದರೂ ಸಂಕೇತ ಬೇಕೇ? ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಡಿಸುವುದಕ್ಕೆ ತೊಡಗಿದ್ದಾಳೆ. ಹೇಳಿದ ಅರ್ಥ 3 ಮನೆ ಆಯ್ವನಲ್ಲಿ ಉಂಟು ಎಂಬ ಅರ್ಥವಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕರುಣಿದ್ದೇನೆ. ಬೇಕಾದಾಗ ಸೃಜಿಸಿ ಬೇಡವಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನು ಉಳಿಸಿಕೊಂಡಿದ್ದೇನೆ ರಕ್ತಬೀಜ ಅಂತ ಸಂಕೇತ ನೀಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಈ ಘೋರ ಕಾಂತಾರದಲ್ಲಿ ಇವಳಿಗೆ ಬಂಗಾರದ ಉಯ್ಯಾಲೆ ಕೊಟ್ಟವರಾರು ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದಿರುವುದಿಲ್ಲ, ಉಳಿದವರಿಗೆಲ್ಲ ಇವಳೇ ಕೊಡಬೇಕಾದವು. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸತಕ್ಕವರು ಇವಳೇ ಇದ್ದಾರೆ. ಹಾಗಾಗಿ ಇವಳಿಗೆ ಸುಲಭವಾಗಿ ಒಲಿದು ಒದಗಿ ಬಂದಿದ್ದ ಬಂಗಾರದ ಉಯ್ಯಾಲೆ ಅವಳ ಪಾದ ಮೂಲಕ ಹೋಗಬೇಕು, ಪಾದರಜವನ್ನು ಶ್ರೀಯಲ್ಲಿ ಗಳಿಸಬೇಕೆಂಬಂತಹ ಉದ್ದೇಶದಿಂದ ನಾನು ಅಲ್ಲಿವರೆಗೆ ಹೋದೆ. ಅಲ್ಲಿಗೆ ತಲುಪುವಾಗ ನನಗೆ ಅಮ್ಮನ ಮುಖ ನೋಡಬೇಕು ಅಂತ ಆಯ್ತು. ಯಾಕೆ ಬಂತೋ ಯಾಕೆ ಗೊತ್ತಿಲ್ಲ ನನಗೆ. ಮುಖ ಅವಲೋಕನ ಮಾಡಿದ್ದೆ ತಡ ಕ್ರೂರ ದೃಷ್ಟಿಯನ್ನು ಬೀಳಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ನನ್ನ ಬಗ್ಗೆ ಕ್ರೂರ ದೃಷ್ಟಿ ಅರ್ಥ ಆಯ್ತು ನನಗೆ. ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಆ ಭಯವನ್ನು ಆತಂಕವನ್ನು ದೂರ ಮಾಡಿ ಆ ಭಯದಾನ ಮಾಡತಕ್ಕವಳಿದ್ದಾಳೆ ಮಹಾತಾಯಿ. ಈಗ ಆದದ್ದು ಅದುವೇ. ನಾವು ರಾಕ್ಷಸರು ಒಳ್ಳೇದು ಮಾಡಿದ್ದೇನಲ್ಲ, ಭೂಲೋಕದಲ್ಲೇ ಕಾಲವನ್ನು ಕಳೆಯಬೇಕಾದಂತಹ ನಾವು ದೇವಧಾಮದವರೆಗೂ ಹೋಗಿ ದೇವತೆಗಳನ್ನು ಸದೆಬಡಿದು ದೇವಪೀಠದಲ್ಲಿ ಅಲಂಕೃತರಾಗಿದ್ದಾರೆ ಶುಂಭಾಸುರ. ಸೂರ್ಯ ಚಂದ್ರನ ನಡೆಗೆ ತಡೆಯನ್ನುಟ್ಟಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಗರದಲ್ಲಿ ಕಾಣಿಸಿಕೊಳ್ಳಕ್ಕೆ ತೊಡಗಿದ್ದಾರೆ. ಇದು ಲೋಕ ವ್ಯವಸ್ಥೆಯನ್ನು ಹಾಳು ಮಾಡಿದಲ್ವೇ? ಮರಳಿ ಲೋಕ ವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಬೇಕು ಅಂತಾದ್ರೆ ಲೋಕನಾಯಕಿಯೇ ಬರಬೇಕು. ಹಾಗಾಗಿ ನಾವು ಏರಿದ್ದೇವೆ ಅತ್ಯುನ್ನತಿ ಪತನ ಹೇತು. ನಾವು ಇಳುವುದಿಲ್ಲ ಅಂತಂದಾಗ ಇಳಿಸುವುದಕ್ಕಾಗಿ ಬಂದಿದ್ದಾಳೆ ಮಹಾತಾಯಿ. ಏನು ಮಾಡೋಣ ಸ್ವಾಮಿಯಿಂದಲೇ ಮಾಡಲಾರೆ ನಾನು, ಶುಂಭನನ್ನು ಹಳೆಯಲಾರೆ. ಶುಂಭನೇ ಕಾರಣವಾಗಿ ಮಹಾತಾಯಿಯನ್ನು ಕಾಣುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ಹಾಗಾಗಿ ಕೃತಜ್ಞತಾ ಭಾವನೆಯಿಂದ ಕರ ಜೋಡಿಸಿ ಶುಂಭನಿಗೆ ನಾನು ನಮನವನ್ನು ಸಲ್ಲಿಸುತ್ತಾ ಇದ್ದೀನಿ. ಅವನಿಗೆ ಭರವಸೆ ಮಾಡಿ ಹೊರಟು ಬಂದಿದ್ದೇನೆ. ನಾನು ಕರೆತರ್ತೇನೆ ಅಂತ ಮುಡಿಗೆ ಕೈ ಹಾಕಿ ಹೇಳ್ಕೊಂಡು ಹೋಗುದ ಅಲ್ಲ. ನಮ್ಮ ವಿನಾಶ ಖಂಡಿತ ನನಗೆ ಗೊತ್ತದು. ಅಂಗಯ್ಯ ಆ ಮೂಲಕದ ಹಾಗೆ ಸ್ಪಷ್ಟವಾಗಿದೆ. ಹೋಗುವ ಕಣ್ಣಿಗೆ ಮತ್ತಿಲ್ಲ ಅಂತ ಲೋಕದಲ್ಲಿ ರೂಢಿಯ ಮಾತು. ನಾನೊಬ್ಬ ಎಷ್ಟು ಪ್ರಯತ್ನ ಮಾಡಿದ ಮಕ್ಕಳು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಪ್ರಯತ್ನ ಮಾಡ್ತೇನೆ. ಹೋರಾಟವೇ ಅಲ್ಲ, ಭಕ್ತಿಗೆ ಒಲಿತಾಳಂತೆ ಮಹಾತಾಯಿ. ಭಕ್ತ ಪರಾಧೀನಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನ ರಕ್ತ ಬೀಜ ಅಂತ ಕೇಳಿದ್ರೆ ನನಗಾಗಿ ನಾನು ಏನನ್ನು ಬಿಡಲಾರೆ. ಸಮಸ್ತ ದಾನವರಿಗಾಗಿ ನಾನು ಬೇಡಬೇಕು. ಸಮಸ್ತ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡುತ್ತಾರೆ ಅಂತ ನಾನು ಬೇಡ್ತೇನೆ. ಅಷ್ಟು ನನ್ನ ಸಾಧಿತವಾಯಿತು ಅಂತ ಆದ್ರೆ ರಕ್ತವೀನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ, ಅವಳ ಮನದ ಇಂಗಿತ ಅರ್ಥ ಮಾಡಿಕೊಳ್ಳಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬೆಳೀತೇನೆ. ಮಾತಾ ನರಕದ ಶ್ಯಾಮ ಮಾತು ಜೀವನ ಶಾಲಿನಿ ಕುರ್ಯಾಗಜಾಕ್ಷಂ ಕಲ್ಯಾಣಿ ಕದಂಬವನ ವಾಸಿನಿ ಏನಾಂಕ ನಿಭಾಗತ್ರೇ
ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ, ನಿನ್ನ ಪುಣ್ಯ ಪಾದಗಳಿಗೆ ಸಾಷ್ಟಾಂಗವಾಗಿದ್ದೇನಮ್ಮ. ನಿನ್ನ ಪಾದ ಭಜಗಳಾದಂತಹ ರಕ್ತ ಬೀಜಾಕ್ಯವಾಗಿದ್ದೇನಮ್ಮ. ಕಣ್ಣುಗಳಲ್ಲಿ ನಿನ್ನ ರೂಪವು ತುಂಬಿ, ಕಿವಿಗಳಲ್ಲಿ ಕೀರುತ್ಯ ತುಂಬಿ, ನಾಲಿಗೆಯಲ್ಲಿ ನಾಮಾಮೃತವು ತುಂಬಿ, ಹೃದಯ ಪೀಠದಲ್ಲಿ ಮೂರುತ್ಯ ತುಂಬಿ, ನಿನ್ನ ಪಾದ ಕಮಲದಲ್ಲೇ ನಾನೇ ತುಂಬಿ ಆರಾಧನೆ ಮಾಡ್ತಾ ಇರುವಂತಹ ಪಾದ ಸೇವಕರಿದ್ದೀರಮ್ಮ. ಆರಾಧನೆಗೆ ಮಾತ್ರ ನಿನ್ನ ಪೂಜೆಯನ್ನು ಮಾಡುತ್ತಾ ಭಜನೆ ಮಾಡ್ಕೊಳ್ಳಲು ಬಂದಿಲ್ಲವಮ್ಮ. ನನ್ನ ಒಡೆಯನಾಥ ಶುಂಭನ ಹೇಳಿಕೆಯಲ್ಲಿ ಬಯಕೆಯಲ್ಲಿ ಅದನ್ನು ಈಡೇರಿಸುವಂತ ಒಬ್ಬ ಸ್ವಾಮಿ ಸೇವಕರಾಗಿ ಬಂದಿದ್ದೇನೆ. ಶುಂಭನ ಬಯಕೆ ನಮ್ಮ ತಾವಿನ ಬಲ್ಲೆ ಅದನ್ನು ಹೇಳೋಕ್ಕಾಗಿ ಬಹಳ ಮಂದಿಗಳು ಬಂದಿದ್ದಾರೆ. ಬಂದವರಿಗೆಲ್ಲ ಒಂದೊಂದು ರೀತಿಯ ಉತ್ತರ ಕೊಟ್ಟಿದ್ದೇನೆ. ಅವ ಬಯಸಿದ್ದು ನಲ್ಲೇ ಆಗಬೇಕು ಅಂತ, ನೀನು ಅಲ್ಲ ಅಂತ ಹೇಳಿದಂತೆ. ಯಾಕಮ್ಮ ಹಾಗೆ ಹೇಳಿದೆ ಹೇಳು? ಶುಂಭ ಬಯಸಬಾರದನ್ನೇನು ಬಯಸಿರಲಿಲ್ಲ, ಒಂದು ಹೆಣ್ಣಿನ ಸಾಂಗತ್ಯವನ್ನು ಬಯಸಿದ್ದಾನೆ ಅಷ್ಟೇ. ನೀನು ಶಂಭುವೆ ಕಾಳಗಕ್ಕೆ ಬರಲಿಕ್ಕೆ ಹೇಳಿದಂತೆ. ಒಂದು ವೇಳೆ ಶಂಭುವೆ ಕಾಳಗಕ್ಕೆ ಬಂದರೂ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವನ್ನು ವರ್ತಮಾನ ಕಾಲದಲ್ಲಿ ಶುಂಭಾಸುರು ಹೊಂದಿದವರಿದ್ದಾರೆ. ತನ್ನ ಸಾಧನೆ ಮೂಲಕವಾಗಿ ಪೃಥ್ವಿ ಮೂರಕ್ಕೆ ಕರ್ತೃವಾಗಿ ದೌಜಕುಲ ಆಧಾರ ಸ್ತಂಭವಾಗಿ ವಜ್ರ ಸ್ತಂಭದಂತೆ ಕುಂಬಿನಿಯ ಪ್ರತ್ಯಕ್ಷ ಶಂಭುವಾಗಿ ಬೆಳೀತಾ ಇದ್ದಾರಮ್ಮ. ಗಂಡುಗಲೆ ಅಂದ್ರೆ ಶುಂಭ, ಹೆಣ್ಣಂದ್ರೆ ನೀರು. ನೀರು ಮೂರು ಲೋಕದ ಒಡತಿ, ಅವರು ಮೂರು ಲೋಕದ ಒಡೆಯ. ನೀವಿಬ್ಬರು ಜೊತೆಯಾಗಿಟ್ಟುಕೊಂಡು ಭಕ್ತರಾದ ಶರಣರಾದನ್ನು ಹರಸದಿರಿದ್ದಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷನ್ನು ಬಹಳ ಬೇಗ ಹೊಂದಲಿಕ್ಕೆ ಸಾಧ್ಯವಿದೆ. ಅಮ್ಮ, ನನಗೆ ಗೊತ್ತಮ್ಮ, ನೀನು ನಿರಾಕಾರವು ನಿರ್ಗುಣವೂ ಆಗಿರುವುದು ಎಂದು. ಹಾಗೆ ಆದರೂ ನಾರಿ ದೇಹವನ್ನು ಹೊಂದಿ ಕಾಣಿಸಿಕೊಂಡಿರುವೆ. ದೇಹಧಾರಣೆ ಅಂದ ಮೇಲೆ ಹಸಿವು ತ್ರಿಷೆ ವಿಕಾರಾದಿಗಳು ಇರಲೇಬೇಕು. ಅದನ್ನು ಮೀರಿರುವುದಕ್ಕೆ ದೇಹಧಾರಿ ಅದರಿಗೆ ಸಾಧ್ಯವಿಲ್ಲ. ವಯಸ್ಸಿಗೆ ಬರುವಾಗ ಗಂಡಪ್ಪನ ಆಶ್ರಯ ಬೇಕೇ ಬೇಕು. ಬಳ್ಳಿಗೊಂದು ಮರ, ಹೆಣ್ಣಿಗೊಬ್ಬ ವರ, ಇದು ಲೋಕದ ರೂಢಿ. ನಿನ್ನಂತ ರೂಪಸಿಗೆ ವರ್ತಮಾನ ಕಾಲದಲ್ಲಿ ಶುಂಭನಿಗಿಂತ ಮಗಲಾರ ಗಂಡುಗಳಿಗೆ ತಪ್ಪ ದೊರಕಲಾರ. ನಿನ್ನ ಹಂಬಲಿಕೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾರಮ್ಮ. ತ್ರಿಪುರ ಸುಂದರಿ ಅಂತ ಕನವರಿಸುತ್ತಿದ್ದಾನೆ. ಅವನ ಸಾನ್ನಿಧ್ಯವನ್ನು ಸೇರಿ ನಾನು ಕರೆತರ್ತೇನೆ ಹೀಗೆ ಎಂದು ಭರವಸೆಯನ್ನು ನಾನು ಹೊರಟು ಬಂದಿದ್ದೇನೆ. ಬಂಗಾರದ ಪಲ್ಲಕ್ಕೆ ಸಿದ್ಧವಾಗಿದೆ ತಾಯಿ, ನೀನು ಅದರಲ್ಲಿ ಕುಳಿತುಕೊಳ್ಬೇಕು. ನಿನಗೆ ಮತ್ತೆ ಕಿರೀಟ ಕೊಟ್ಟ ಕತೆ ಉಂಟು, ಮೊದಲೇ ಕೊಟ್ಟಿದ್ದಾರೆ. ದೇವಲೋಕದ ಯುದ್ಧ ಆಗುವಾಗಲೇ ನಿನ್ನ ತಲೆಗೆ ಕಿರೀಟ ಇರಿಸಾಗಿದೆ. ಬಂಗಾರದೊಂದು ಇರಿಸಿದ್ದು ಮೂಲೆಯಲ್ಲಿ ಉಂಟು, ಏನೂ ಜನಕ್ಕಿಲ್ಲ. ಅವತ್ತು ಬಂಗಾರದೊಂದು ಕೊಟ್ಟಿದ್ದಾರೆ ದೇವಲೋಕದಲ್ಲಿ. ಅದಕ್ಕೆ ಮೂರು ದಿಕ್ಕಿನಲ್ಲಿ ಅವತ್ತು ಸ್ವರ್ಗಧಾಮದಲ್ಲಿ ದೇವೇಂದ್ರ ಕೊಟ್ಟದ್ದು, ಅದು ಒಳಗೆ ಇರಿಸಿದ್ದಾರೆ. ಏನು ಪ್ರಯೋಜನ ಆಗ್ತದೆ ಆಗಲಮ್ಮ, ಸಂತೋಷವೇ. ಇದು ಬಂಗಾರದ ಪಲ್ಲಕ್ಕಿಯನ್ನು ತಂದಿದ್ದೇನೆ, ಅದನ್ನು ಏರಬೇಕಮ್ಮ. ಬಾರಿಸುವಂತಹ ಮರಣಮೃತಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊಳ್ಳಿಗಿಕ್ಕಿ ಬರಿಸು, ನಮ್ಮಲ್ಲಿಗೂ ಸಂತೋಷವನ್ನು ಉಳಿಸು. ಇಳಿದು ಬಾ, ಒಲಿದು ಬಾ, ಹರಸು ಬಾ, ಬಾ ಬಾ ಬಾ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನನಗೆ ಭಕ್ತಿ ಮಾಡಲಿಕ್ಕೆ ಸಮಯವೇ ಸಾಕಾಗಲಿಲ್ಲ. ಹಿಂದೆ ಬಂದವರಿಗಿಂತ ಭಿನ್ನನಾಗಿ ವ್ಯವಹರಿಸ್ತಾ ಇದ್ದೀಯಾ? ನಮ್ಮಲ್ಲಿ ಭಿನ್ನತೆ ಗುರುತಿಸಿದ್ರೆ ನಾನು ಧನ್ಯ. ನಿನ್ನನ್ನು ಪ್ರಾಜ್ಞನೆನ್ನಲೇ ಹುಂಬನೆನ್ನಲೇ? ನಿನ್ನ ಪಕ್ಕ ಯಾವತ್ತಾದ್ರೂ ಹುಂಬನಾಗಲಿಕ್ಕೆ ಉಂಟಮ್ಮ ಹೇಳು? ಸುಂದರತೆಯನ್ನು ಮಾಮರಕ್ಕೆ ನೆಡುತ್ತಾರೆ ವಿನ ಹೊಂಗಾರ ಮರಕ್ಕೆ ನೆಡುವುದಿಲ್ಲವಲ್ಲ. ಶುಂಭನಿದ್ರೆ ಮಾಮರವಲ್ಲ ತಾಯೇ, ಅವನು ಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೆ. ನೀರಿಂದ ಎತ್ತಿ ಮೇಲೆ ಇರಿಸಬೇಕು, ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೇಯಬೇಕು, ಆವಾಗ ಹೊರಡುತ್ತದೆ ಗಂಧದ ಪರಿಮಾಣ. ಕೇಳುವ ಉದ್ದೇಶದಿಂದಲೇ ದುರಸಾರಿದವಳು ನಾನು. ದುರದ ಮೂಲಕವಾಗಿ ತೆಗೆದೆ ಜರೆಯೊಂದೇ, ಸೂರ್ಯನೊಬ್ಬನೇ, ಜರೆಯಲ್ಲಿ ಶಕ್ತಿ ಎನ್ನುವುದು ಒಂದೇ. ಶುಂಭನೆಂಬವನು ಒಬ್ಬನೇ. ಸಾವಿರುವ ಶುಂಭನಿಗಷ್ಟು ಅಹಂಕಾರ ಇದ್ದಾಗ ಸಾವಿರದ ಒಂದಾಗಿ ನಾನೆಷ್ಟು ವಿಜೃಂಭಿಸಬೇಡ? ಶಾರದಾದೇವಿ ಅಮ್ಮ ವಾಗ್ದೇವತೆ, ಮನೆಗೆ ನಿನ್ನ ಮಾತೆಲ್ಲ ಅರ್ಥ ಆಗುದಿಲ್ಲಮ್ಮ. ದಾನ ನೆಡುವವರ ಪಾತ್ರೆಯನ್ನು ಕಂಡು ದಾನ ಮಾಡಬೇಕಾದ್ದು ಬುದ್ಧಿವಂತರ ಲಕ್ಷಣ ಅಲ್ಲ. ನಮ್ಮಲ್ಲೆಲ್ಲ ಬಂಗಾರದ ಪಾತ್ರೆ ಇಲ್ಲ, ಪಾತ್ರೆ ಇದೆ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಸಿಲ್ಲ. ಮಣ್ಣಿಗಾಗಿದ್ರೆ ನಿಮ್ಗೆ ಓದಿತ್ತಮ್ಮ ಅದು. ಹಸಿರು ತ್ರಿಷೆಗಳನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ಏನು ಬೇಕು ಕಾಲದವರಿಗೆ ಎಲ್ಲ ದೇವಲೋಕದಿಂದ ತರಿಸಿದ ಕಲ್ಪವೃಕ್ಷದ ಫಲ ಅದನ್ನೇ ಕೊಡ್ತೇನೆ. ಈಗ ಎಲ್ಲ ಕಾವದೇನು ಹಾಲು ಬೇಕಾ? ಇದೆಲ್ಲ ಆಡಂಬರಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ. ದುಷ್ಟ ಸಂಹಾರದ ಅರಿವು, ಶಿಷ್ಟ ಪರಿಪಾಲನೆ ಕೃಷಿ. ಆದ್ರೆ ಈ ನುಡಿಯನ್ನು ಅರ್ಥವಿಸಿಕೊಳ್ಳುವಂತ ವ್ಯಕ್ತಿಯ ಕರಣ ಶುದ್ಧವಾಗಿರ್ಬೇಕಂತೆ. ನಾಮಟ್ಟಿಗೆ ನಾನಾದೀತಮ್ಮ. ನಮ್ಮಲ್ಲಿ ಪ್ರಚಾರಗಳು ಹಾಗೆ ರಕ್ತಬೀಜದ ತ್ರಿಕರಣ ಶುದ್ಧ, ಅವನಲ್ಲಿ ಮೋಸ ವಂಚನೆ ಇಲ್ಲ ಅಂತ. ತ್ರಿಕರಣ ಶುದ್ಧ ನನ್ನ ಅಂತೂ ನಡತೆಗೆಟ್ಟೆ ಎನ್ನುವುದನ್ನು ನಡತೆಯಿಂದಲೇ ಸ್ಪಷ್ಟಪಡಿಸಿದ್ದೀಯಾ? ನಾನೆಲ್ಲಿ ನಡ್ತೇವಮ್ಮ? ಕರೆ ತರುತ್ತೇನೆ, ಇಲ್ಲ ಶಿರವನ್ನು ಒಪ್ಪಿಸ್ತೇನೆ. ಈ ರೀತಿಯ ಭರವಸೆ ಮಾತನಾಡಿ ತುಂಬಾ ಆಸ್ಥಾನದಿಂದ ಬಂದವ ನೀನು. ಇಲ್ಲಿ ಬಂದಾಗ ಶಕ್ತಿ ಹುಡುಗಿ ಹೋಯ್ತೆ, ಕುಜಬಲ ಕುಂದಿ ಹೋಯ್ತೆ,
ನನ್ನ ಹೇಡಿಯೇ ತೊಲಗಲಿಲ್ಲ.